ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಂಜೆ ಕಾವೇರಿ ಬರಲಿ, ಅವಳ ಜೊತೆ ಮಾತಾಡ್ತೀನಿ. ಹೌದಲ್ವಮ್ಮ, ನಾನು ಈ ಥರ ಯೋಚನೆ ಮಾಡಿರಲಿಲ್ಲ. ಪರವಾಗಿಲ್ಲ ಅಮ್ಮ, ನಿನ್ ತಲೆನೂ ಅವಾಗವಾಗ ಚೆನ್ನಾಗೇ ಓಡುತ್ತೆ. ಏನೇ ಮಾಡೋಕ್ಕಾಗತ್ತೆ, ನಿನ್ನ ತಲೆ ಓಡದೆ ಇದ್ದಾಗ ನಾನು ಓಡಿಸ್ಲೇಬೇಕಲ್ಲ. ಗುಡ್ ಮಾರ್ನಿಂಗ್ ಡ್ಯಾಡ್. ಓ ಬಾರೋ, ಏನು ಇಷ್ಟು ಬೇಗ ಇದ್ದಿದ್ಯಾ? ಅದು ಡ್ಯಾಡ್, ಇನ್ಮೇಲಿಂದ ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಓ ಗುಡ್, ವೆರಿ ಗುಡ್. ಈ ಥರ ಲೈಫ್ ಸ್ಟೈಲ್ ಚೇಂಜಸ್ಗಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನನ್ನ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಮಾತಾಡೋದಕ್ಕೆ ಇದೇ ಒಳ್ಳೆ ಟೈಮ್. ಡ್ಯಾಡಿ ಕೂಡ ಒಳ್ಳೆ ಮೂಡಲ್ಲೇ ಇದ್ದಾರೆ. ಡ್ಯಾಡ್, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳು ಪ್ರೀತು. ಅದೇ ಡ್ಯಾಡ್, ನಾನು ನ್ಯೂ ವೆಂಚರ್ ಶುರು ಮಾಡೋಣ ಅಂದ್ಕೊಂಡಿದ್ನಲ್ಲ, ಅದ್ರ ಬಗ್ಗೆ. ನ್ಯೂ ವೆಂಚರಾ? ಏನಪ್ಪ ಇದು? ಏನು ಹೇಳ್ತಿದೆಯಾ ಅರ್ಥ ಆಗ್ತಿಲ್ಲ. ನೀ ಹೇಳಿದ ನೆನಪಿಲ್ವಲ್ಲ ನನಗೆ. ಇದೇನು ಡ್ಯಾಡ್ ಹೀಗೆ ಕೇಳ್ತಾ ಇದ್ದೀರಾ? ನಾನು ಅಬ್ರಾಡಿಂದ ಬಂದಿದ್ದಿನಾನೇ ಎಲ್ರಿಗೂ ಹೇಳಿದ್ನಲ್ಲ. ನಂದು ಸ್ವಂತ ಐಡಿಯಾದಲ್ಲಿ ಒಂದು ಬಿಸ್ನೆಸ್ ಶುರು ಮಾಡಬೇಕು, ಅದು ಗ್ಲೋಬಲಲ್ಲಿ ರೀಚ್ ಆಗಬೇಕು ಅಂತ. ಅಲ್ಲ ಕಣ, ಈಗ ತಾನೇ ನಮ್ಮ ಕಂಪ್ನಿಗೆ ಜಾಯಿನ್ ಆಗಿದೆಯಾ, ಓನ್ ಬಿಸ್ನೆಸ್ ಅಂತ ಬೇರೆ ಹೇಳ್ತಿದ್ಯಾ. ನಂಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ದಿವಸ ಹೋಗ್ಲಿ ಕಣ, ಆಮೇಲೆ ನೋಡಿದ್ರೆ ಆಯಿತು. ಇದೇನಿದು ಡ್ಯಾಡಿ ಈ ಥರ ಹೇಳ್ತಿದ್ದಾರೆ? ಎಲ್ಲೋ ಏನೋ ಮಿಸ್ ಆಗ್ತಿದೆ. ಡ್ಯಾಡಿಗೆ ನಾನು ಬಿಸ್ನೆಸ್ ಮಾಡೋದು ನೆನಪಿಲ್ವಾ ಅಥವಾ ಇಷ್ಟ ಇಲ್ವಾ? ಸರಿ ಡ್ಯಾಡ್, ನಾನು ಆಮೇಲೆ ಸಿಗ್ತೀನಿ. ಹಾಂ. ರಂಗಣ್ಣ ಅವರೇ, ಬ್ರೇಕ್ಫಾಸ್ಟ್ಗೆ ಇವತ್ತು ಏನು ಮಾಡಿದ್ದೀರಾ? ಇಡ್ಲಿ ಇದೆ, ಚಟ್ನಿ ಇದೆ, ಸಾಂಬಾರ್ ಇದೆ, ಪಲಾವ್ ಇದೆ, ಫ್ರೈಡ್ ರೈಸ್ ಇದೆ, ಗೀ ರೈಸ್ ಇದೆ, ಘಮ ಘಮ ಕಾಫಿ ಇದೆ. ಇಷ್ಟೊಂದೆಲ್ಲ ಮಾಡಿದ್ದೀರಾ? ಮೆನುನ್ಯಾಗ ಇಷ್ಟೆಲ್ಲ ಐಟಮ್ ಐತ್ರಿ. ನೀವು ಯಾವ್ದು ಬೇಕು ಅಂತ ಹೇಳಿದ್ರೆ ಚಾಟಾಪಟ್ ಅಂತ ಮಾಡಿ ಪಟ್ ಅಂತ ಟೇಬಲ್ ಮ್ಯಾಗ ಇಟ್ಬಿಡ್ತೀನಿ ರೀ. ಅಕ್ಕ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಹೇಳು. ಸ್ವಲ್ಪ ಪರ್ಸ್ನಲ್. ಅರ್ಥವಾಯ್ತು ಬಿಡಿ. ಅಕ್ಕ, ಅದು ನಾನು ನಿನಗೆ ಫಾರಿನಿಂದ ಬಂದಾಗ ಹೇಳಿದ್ನಲ್ಲ, ನಾನು ನ್ಯೂ ವೆಂಚರ್ ಶುರು ಮಾಡಬೇಕು ಅಂತ. ನೆನಪಿದೆ ಅಲ್ವಾ? ನೆನಪಿದೆ. ಯಾಕೆ, ಅಪ್ಪ ಏನಾದರೂ ಹೇಳಿದ್ರಾ? ಅಕ್ಕ, ಆದರೆ ಡ್ಯಾಡಿಗೆ ನಾನು ಹೇಳಿರೋದೇ ನೆನಪಿಲ್ಲ. ವೆಂಚರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾವ ವೆಂಚರ್ಸ್ ಅಂತ ಹೇಳ್ತಾ ಇದ್ದಾರೆ. ಆದರೆ ಡ್ಯಾಡ್ ಈ ಥರ ಬಿಹೇವ್ ಮಾಡಿರೋದು ನಾನು ಯಾವತ್ತೂ ನೋಡೇ ಇಲ್ಲ. ಒಂದೊಂದ್ಸಲ ನಾವು ಹೇಳಿರೋದನ್ನೇ ನಾವು ಮರ್ತೋಗಿರ್ತೀವಿ, ಬಟ್ ಅದನ್ನ ಡ್ಯಾಡ್ ನೆನಪು ಮಾಡಿ ಇದೇ ಡೇಟು ಇದೇ ಟೈಮ್ ಅಂತ ಹೇಳ್ತಾರೆ. ಅಂಥವರು ಈ ವಿಷಯನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಅನ್ನೋ ಥರ ರಿಯಾಕ್ಟ್ ಮಾಡಿದ್ರು. ಅಪ್ಪ ಎಲ್ಲೋ ಅವ್ರದೇ ಯೋಚನೆಯಲ್ಲಿ ಮುಳುಗೋಗಿದ್ರು ಅನ್ಸತ್ತೆ, ಅದಕ್ಕೆ ಆ ಥರ ರಿಯಾಕ್ಟ್ ಮಾಡಿರ್ತಾರೆ. ಹೋಗ್ಲಿ ಬಿಡು ಪ್ರೀತು. ಇಲ್ಲ ಅಕ್ಕ, ನಾನು ಡ್ಯಾಡ್ನ ನೋಡ್ತಾ ಇದ್ರೆ ಸಮಥಿಂಗ್ ಇಸ್ ರಾಂಗ್ ಅಂತ ಅನ್ನಿಸ್ತಾ ಇದೆ. ಆ ರೀತಿಯೆಲ್ಲ ಏನೂ ಇಲ್ಲ ಪ್ರೀತು. ಸುಮ್ಮನೆ ನೀನೇ ಏನೇನೋ ಯೋಚನೆ ಮಾಡಬೇಡ. ಹೌದು, ನ್ಯೂ ವೆಂಚರ್ಸ್ ಅಂತ ಹೇಳ್ತಿದ್ಯಲ್ಲ, ನಿನಗೆ ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಕಂಟಿನ್ಯೂ ಮಾಡೋದಕ್ಕಾಗ್ತಿಲ್ವಾ? ಮೊದಲು ನಾನು ಕಾವೇರಿ ಮುಂದೆ ಏನು ಅನ್ನೋದನ್ನು ಪ್ರೂವ್ ಮಾಡ್ಕೋಬೇಕು, ಆಮೇಲೆ ಅಪ್ಪನ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತೀನಿ. ಯಾಕೆ ಪ್ರೀತು ಸುಮ್ಮನಾಗ್ಬಿಟ್ಟೆ? ನಮ್ಮ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇಲ್ವಾ? ಹಾಗೆಲ್ಲ ಏನಿಲ್ಲ ಅಕ್ಕ. ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೊಳ್ಳೋಕ್ಕೆ ನೀನಿದೆಯಾ, ಭಾವ ಇದ್ದಾರೆ. ಆದರೆ ನಾನು ನನ್ನದೇ ಆದ ಫೀಲ್ಡಲ್ಲಿ ಹೆಸರು ಮಾಡಬೇಕು ಅಂತಿದ್ದೀನಿ. ಗುಡ್ ಪ್ರೀತು. ಎನಿವೇಸ್, ಏನೋ ಮಾಡಬೇಕು ಅಂದ್ಕೊಂಡಿದ್ಯಾ, ಆ ಕೆಲಸನ ಬೇಗ ಮಾಡು. ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡಿದ್ಯಾ, ನಿನ್ನ ಕನಸುಗಳಿಗೆ ನನ್ನ ಸಹಕಾರ ಇದ್ದೇ ಇರುತ್ತೆ. ಥ್ಯಾಂಕ್ಸ್ ಬಾಬಾ. ನನಗೆ ಗೊತ್ತು ನೀವು ಅಕ್ಕ ನನಗೆ ಯಾವಾಗಲೂ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ.
ನೋಡ್ತಾ ಇರಿ ನಾನು ಈ ಫೀಲ್ಡಲ್ಲಿ ಹೇಗೆ ಹೆಸರು ಮಾಡ್ತೀನಿ ಅಂತ. ಕಾತಿ, ಏನು ಯೋಚನೆ ಮಾಡ್ತಿದ್ಯಾ? ಪ್ರೀತು ಈ ಮನೆ ಮುದ್ದಿನ ಮಗ. ಅಪ್ಪನ ಮೆಮೊರಿ ಲಾಸ್ ಆಗೋದಕ್ಕೆ ಮುಂಚೆ ಅವ್ರ ಈ ಮದ್ವೆ ನೋಡ್ಲೇಬೇಕು ಪ್ರಭಾ. ನಿನ್ನ ಕನ್ಸರ್ನ್ ನನಗೆ ಅರ್ಥ ಆಗುತ್ತೆ. ಹಾಗಂತ ಪ್ರೀತುಗೆ ಇನ್ನೊಂದು ತಿಂಗಳಲ್ಲಿ ಮದುವೆ ಆಗು ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಏನ್ ಹೇಳ್ತಿದ್ಯಾ ಪ್ರಭಾ? 1 ಮಂತ್ ಅಂದ್ರೆ ಏನ್ ಅರ್ಥ? ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೇ. ಅದನ್ನ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಿದ್ಯಾ? ಪ್ರೀತಮ್ ಈಗ ಮಾತಾಡಿದ್ದನ್ನ ನೀನೇ ಕೇಳಿಸ್ಕೊಂಡಿಯಲ್ಲ. ಅವನ ಆಂಬಿಷನ್ ಬೇರೆನೇ ಇದೆ. ಇಷ್ಟೆಲ್ಲ ಇರೋವಾಗ ಅವನು ಇಷ್ಟು ಬೇಗ ಮದುವೆಗೆ ಒಪ್ಕೋತಾನ? ಅದು ನಿಜಾನೇ. ಅಪ್ಪನ್ಗೇನ್ ಪ್ರಾಬ್ಲಮ್ ಇದೆ ಅಂತ ನಾವ್ ಯಾರಿಗೂ ಡಿಸ್ಕ್ಲೋಸ್ ಮಾಡಿಲ್ಲ. ಅದೆಲ್ಲರಿಗೂ ಗೊತ್ತಾಗಕ್ ಮುಂಚೆ ಐ ಥಿಂಕ್ ನಾವು ಯಾವ ಮೂವ್ಸು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಒಂದಾದ್ಮೇಲೆ ಒಂದು ಕೆಲಸ ಮಾಡೋಣ. ಎಲ್ಲ ಮಿಕ್ಸಪ್ ಮಾಡ್ಕೊಳ್ಳೋದು ಬೇಡ. ಯು ಆರ್ ರೈಟ್ ಪ್ರಭು. ಹಾಗಿದ್ರೆ ನಾನು ಗುರೂಜಿ ಏನ್ ಹೇಳಿದ್ರು ಅದನ್ನೇ ಮಾಡ್ತೀನಿ. ಗುರೂಜಿ ಮೃತ್ಯುಂಜಯ ಹೋಮ ಮಾಡಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳಿದ್ದಾರೆ. ಸರಿ, ಹಾಗಿದ್ರೆ ಮೊದಲು ಅದನ್ನೇ ಮಾಡಿಸು. ನಿನಗೇನು ಸಪೋರ್ಟ್ ಬೇಕೋ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ನನಗೆ ಮೊದಲು ಈ ಮನೆಗೆ ಒಳ್ಳೇದಾದರೆ ಸಾಕು. ಥ್ಯಾಂಕ್ ಯು ಪ್ರಭಾ. ನಾನೆಲ್ಲ ಅರೇಂಜ್ ಮಾಡ್ಕೋತೀನಿ. ಹಲೋ. ಹಲೋ ಬ್ರದರ್, ಅಡ್ವೊಕೇಟ್ ಸಾಹೇಬ್ರೆ, ಏನು ಮಾಡ್ತಿದ್ರಿ? ನೋಡು, ನೀನು ಹೇಳಿರೋ ಕೆಲಸ ನಂಗೆ ನೆನಪಿದೆ. ಪದೇ ಪದೇ ಫೋನ್ ಮಾಡಿ ನನಗೆ ಇರಿಟೇಟ್ ಮಾಡಬೇಡ. ಯಾಕೋ ಮಾತಿನ ಧಾಟಿನೇ ಬೇರೆ ಐತಿಯಲ್ಲ. ನೋಡು, ಅದು ಹಾಗಲ್ಲ.